ಒಂದು ದಿನ ಗೌತಮ ಬುದ್ಧ ಮತ್ತು ಅವ್ರ ಶಿಷ್ಯ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಬುದ್ಧ ಅವ್ರಿಗೆ ಸ್ವಲ್ಪ ಸುಸ್ತಾಗುತ್ತೆ, ಹಾಗೆ ನೀರಡಿಕೆ ಆಗುತ್ತೆ. ಅದಕ್ಕೆ ಶಿಷ್ಯನ ಹತ್ರ ಹೇಳ್ತಾರೆ, ಶಿಷ್ಯ ನೋಡು ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ನದಿ ನೀರು ಹರಿತಾ ಇರೋ ಸೌಂಡ್ ಬರ್ತಾ ಇದೆ, ಹೋಗಿ ನೀರು ತೊಗೊಂಬರ್ತೀಯ ಅಂತ ಹೇಳಿ ಕಳಿಸ್ತಾರೆ. ಓಕೆ ಗುರುಗಳೇ, ಇಲ್ಲೇ ಮರದ ಕೆಳಗಡೆ ಕೂತ್ಕೊಳ್ಳಿ, ನಾನು ಹೋಗಿ ತೊಗೊಂಬರ್ತೀನಿ ಅಂತ ಶಿಷ್ಯ ಹೋಗ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಶಿಷ್ಯ ಬರ್ತಾನೆ, ಇಲ್ಲ ಗುರುಗಳೇ, ಅಲ್ಲಿ ಗಾಡಿಗಳು ಎಲ್ಲ ಹೋಗಿದ್ದಾವೆ, ಸೊ ನೀರೆಲ್ಲ ತುಂಬ ಗಲೀಜಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಬುದ್ಧ ಅವ್ರು ಹೇಳ್ತಾರೆ, ಆಯಿತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೇಳ್ತಾರೆ ಬುದ್ಧವರು, ಹೋಗು ಇವಾಗ ನೀರು ತೊಗೊಂಬೋಗು ಅಂತ ಹೇಳ್ತಾರೆ. ಸರಿ ಆಯಿತು ಗುರುಗಳೇ ಅಂತ ಎದ್ದು ಶಿಷ್ಯ ಹೋಗ್ತಾನೆ. ಹೋದರೆ ಇನ್ನೂ ಹಂಗೆ ಅದೇ ಥರನೇ ಗಲೀಜಿರುತ್ತೆ. ಮತ್ತೆ ಬಂದು, ಇಲ್ಲ ಗುರುಗಳೇ, ಇನ್ನೂ ಹಾಗೇ ಇದೆ, ನೀರು ಇನ್ನೂ ಶುದ್ಧವಾಗಿಲ್ಲ ಅಂತ ಹೇಳ್ತಾನೆ. ಹೌದಾ, ಸರಿ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತೇಳಿ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೋಗಿ ನೀರು ತೊಗೊಂಬ ಅಂತ ಹೇಳ್ತಾರೆ. ಸರಿ ಗುರುಗಳೇ ಅಂತೇಳಿ ಹೋಗ್ತಾನೆ. ಅವಾಗಲೂ ಕೂಡ ಇನ್ನೂ ನೀರು ಗಲೀಜು ಹಾಗೇ ಇರುತ್ತೆ. ಮತ್ತೆ ಒಂದು ಗುರುಗಳೇ, ಇನ್ನೂ ಅದೇ ಥರ ಗಲೀಜಿದೆ, ಇನ್ನೂ ಶುದ್ಧವಾಗಿಲ್ಲ ಅಂತ ಹೇಳ್ತೀನಿ. ಹೌದಾ, ಸರಿ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೇಳ್ತಾರೆ, ಹೋಗು ಇವಾಗ ನೀರು ತೊಗೊಂಬೋಗು ಅಂತ ಹೇಳ್ತಾರೆ. ನಮ್ಮ ಶಿಷ್ಯನಿಗೆ ಕೋಪ ಬಂದ್ಬಿಡುತ್ತೆ, ಅವಾಗಲೇ ಹೋಗಿ ಬಂದ್ವಲ್ಲ, ಮತ್ತೆ ಕಳಿಸೋದಲ್ಲ ಅಂತ ಹೇಳಿ, ಸರಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೋಗ್ತಾನೆ. ಅವಾಗ ಹೋದರೆ ನೀರು ಶುದ್ಧವಾಗಿರುತ್ತೆ. ಸೊ ಅವಾಗ ನೀರು ತೊಗೊಂಬಂದು ಕೊಡ್ತಾರೆ. ಆವಾಗ ಬುದ್ಧರು ನೀರನ್ನ ಕುಡಿದ್ಬಿಟ್ಟು ಸಮಾಧಾನದಿಂದ ಸರಿ ಹೊರಡೋಣ ಅಂತ ಹೇಳ್ತಾರೆ. ಹಾಗೆ ಹೋಗ್ತಾ ಅವ್ರ ಶಿಷ್ಯ ಕೇಳ್ತಾನೆ, ಅಲ್ಲ ಗುರುಗಳೇ, ನಾನು ಫಸ್ಟು ಗಲೀಜಾಗಿದೆ ಅಂತ ಹೇಳಿದ್ನಲ್ಲ, ಮತ್ತೆ ನೀವು ಏನಕ್ಕೆ ಕಳಿಸ್ತೀರಿ ಅಂತ ಹೇಳ್ತೀನಿ. ಆಗ ಬುದ್ಧರು ಹೇಳ್ತಾರೆ, ಫಸ್ಟ್ ನೀನೇನಂತ ಹೇಳ್ದೆ, ಅಲ್ಲಿ ಗಾಡಿಗಳು ಹೋಗಿತ್ತು ಅದಕ್ಕೆ ಗಲೀಜಾಗಿದ್ದು ಅಂತ ಹೇಳ್ದಲ್ವಾ. ಸೊ ನಾನು ಅವಾಗ ಏನು ಅಂದ್ಕೊಂಡೆ, ಹಾಗಿದ್ರೆ ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟರೆ ಆ ನೀರು ಗಲೀಜಾಗಿರೋದು ಶುದ್ಧವಾಗುತ್ತೆ ಅಂತ ನನಗನ್ನಿಸ್ತು. ನಾನು ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ಹೇಳಿದೆ. ನೀನು ಸೆಕೆಂಡ್ ಟೈಮ್ ಹೋದಾಗಲೂ ಹಾಗೆ ಅಂತ ಹೇಳ್ದಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡಿದೆ. ಸೊ ಅದಾದಮೇಲೆ ನೀನು ಹೋದಾಗ ಶುದ್ಧ ನೀರು ಸಿಕ್ತಲ್ಲ, ಆ ಕಾರಣಕ್ಕೆ ಅದೇ ಥರನೇ ನಮ್ಮ ಜೀವನದಲ್ಲೂ ಅಷ್ಟೇ ಕಷ್ಟಗಳು ಬರುತ್ತೆ. ಪ್ರತಿಯೊಬ್ಬರಿಗೂ ಕಷ್ಟಗಳು ಬಂದೇ ಬರುತ್ತೆ. ನಾವು ಅದನ್ನು ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯಿದ್ರೆ ಎಲ್ಲ ಕಷ್ಟಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ನಾವೆಷ್ಟು ತಾಳ್ಮೆಯಿಂದ ಕಾಯ್ತೀವೋ ಅಷ್ಟು ಒಳ್ಳೆಯದು. ಆವಾಗ ಪ್ರತಿಯೊಂದು ಕಷ್ಟಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಮನುಷ್ಯನಿಗೆ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ. ಅದಕ್ಕೆ ಎಷ್ಟೋ ಜನ ದೊಡ್ಡವ್ರು ಹೇಳಿರೋದು, ತಾಳಿದವನು ಬಾಳಿಯಾನು ಅಂತ. ನಾವು ತಾಳ್ಮೆಯಿಂದ ಕಾಯಿದ್ರೆ ಪ್ರತಿಯೊಂದು ಪ್ರಾಬ್ಲಮ್ನು ನಾವು ಸಾಲ್ವ್ ಮಾಡ್ಬೋದು. ಸೊ ತಾಳ್ಮೆ ಮನುಷ್ಯನಿಗೆ ಬಹಳ ಮುಖ್ಯ.